ಏನು ಈಗ ಸಾರಿಗೆ ನೌಕರರು ಈಗಾಗಲೇ ಆಲ್ರೆಡಿ ಎಲ್ಲ ಕಡೆ ಕರಪತ್ರ ಹಂಚ್ತಾ ಇದ್ದಾರೆ. ಈಗ ಆಲ್ರೆಡಿ ಎಲ್ಲ ಮಾಧ್ಯಮದಲ್ಲಿ ಇದು ಬರ್ತಾ ಇದೆ, ಮುಷ್ಕರ ಅಂತ. ಮುಂದೇನ ಒಂದು ನಡೆಯ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸ್ನೇಹಿತರೆ ನಮಸ್ಕಾರ, ನಾನು ಶಿವಕುಮಾರ್ ಮಾತಾಡ್ತೀನಿ. ಸೊ ನಮ್ಮದು ಫೆಡರೇಷನಲ್ಲಿ ಸಿ ಮೀಟಿಂಗ್ ಇತ್ತು. ಸಿ ಮೀಟಿಂಗಿಗೆ ನಾವು ರಾಜ್ಯಾದ್ಯಂತ ಎಲ್ಲರೂ ಫೆಡರೇಷನ್ ಲೀಡರ್ಗಳು ಮತ್ತು ಪ್ರಧಾನ ಕಾರ್ಯಾಧ್ಯಕ್ಷಗಳು ಸೇರಿ ಸಿ ಮೀಟಿಂಗಲ್ಲಿ ಸಂಸ್ಥೆ ಉಳಿ ಬಗ್ಗೆನೂ ಚರ್ಚೆ ಮಾಡ್ತೀವಿ ಮತ್ತು ಕಾರ್ಮಿಕರ ಅಜೆಂಡಾಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಹಾಗಾಗಿ ತಾವು ಕೇಳ್ತಿರೋ ಪ್ರಶ್ನೆ ಏನಪ್ಪ ಅಂದರೆ, ಈಗ ಮುಂದಿನ ಹೋರಾಟಗಳ ಬಗ್ಗೆ ನಮ್ಮ ಕಾಮ್ರೇಡ್ ಅನಂತ ಸುಬ್ರಹ್ಮಣ್ಯ ಸಾಹೇಬರು ಮತ್ತು ಜಂಟಿ ಸಮಿತಿ ನಾಯಕರುಗಳು ಅದ್ರ ಬಗ್ಗೆ ತೀರ್ಮಾನ ತಗೋತಾ ಇದ್ದಾರೆ. ನಾವು ಕರಪತ್ರ ಹಂಚುತ್ತಾ ಇದ್ದೀವಿ. ನೀವು ಕರಪತ್ರನ ನೋಡಿದ್ದೀರಾ ಅನಿಸುತ್ತೆ. ನಾವು ಸಂಧಾನ ಅಂತ ಹೇಳಿದ್ವಿ, ನಾವು ಮುಷ್ಕರ ಅಂತ ಎಲ್ಲೂ ಹೇಳಿಲ್ಲ. ನಮಗೆ ಸಾರ್ವಜನಿಕರಿಗೆ ಮತ್ತು ಸಂಸ್ಥೆಗೆ ಕಿರಿಕಿರಿ ಮಾಡುವಂಥ ಉದ್ದೇಶ ನಮ್ಮ ಕಾಮ್ರೇಡ್ ಅನಂತ ಸುಬ್ರಹ್ಮಣ್ಯ ಸಾಹೇಬರು ಮತ್ತು ಜಂಟಿ ಸಮಿತಿಗಿಲ್ಲ. ನಾವು ಕೂಡ ಹಲವಾರು ಬಾರಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮುಖ್ಯಮಂತ್ರಿಗಳನ್ನ ನಾವು ನಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಅವರು ಸಚಿವರ ಹತ್ರ ಮಾತಾಡ್ಕೊಂಡು ಟೈಮ್ ಕೊಟ್ಟಿದ್ರು, ಅವ್ರ ಹತ್ರನೂ ಮಾತಾಡಿದ್ದೀವಿ. ನೆಗೋಷಿಯೇಷನ್ ಬಂದಿದ್ದಾರೆ, ಬರ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಮುಷ್ಕರನೇ ಅಂತಿಮ ಅಂತೇನಿಲ್ಲ. ಯಾಕಂದರೆ ಸಾರ್ವಜನಿಕರು ತೊಂದರೆ ಆಗಬಾರ್ದು, ಸಂಸ್ಥೆನೇ ಉಳಿಬೇಕು. ಹಾಗಾಗಿ ಸಂಧಾನಕ್ಕೆ ಕರೆದು ಮಾತಾಡ್ತಿರೋ ನಂಬಿಕೆ ಮೇಲೆ ನಾವು ಇವತ್ತು ಸಂಧಾನದ ಬಗ್ಗೆ ಕಾರ್ಮಿಕರಿಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ, ಕಾರ್ಮಿಕರಿಗೆ ಅರಿವು ಮೂಡಿಸ್ತಾ ಇದ್ದೀವಿ. ಹಾಗಾಗಿ ಕಾರ್ಮಿಕರು ತಾಳ್ಮೆಯಿಂದ ಕಾಯಬೇಕು, ಜಂಟಿ ಸಮಿತಿ ತೀರ್ಮಾನಕ್ಕೆ ಎಲ್ಲರೂ ಭದ್ರ ಆಗಬೇಕು ಅಂತ ನನ್ನ ಒಂದು ಅನಿಸಿಕೆ. ಏನು ಎಲ್ಲ ಯೂನಿಯನ್ ಒಗ್ಗಟ್ಟಾಗಿ ಮಾಡ್ತೀವಿ ಅಂತ ಕೆಲವರು ಹೇಳ್ತಿದ್ದಾರೆ, ಕೆಲವರು ಬರ್ತಾ ಇಲ್ಲ. ಅದಕ್ಕೆ ತಾವೇನು ಹೇಳ್ತೀರಾ? ಸರ್, ಎಲ್ಲ ಯೂನಿಯನ್ನು ಒಗ್ಗಟ್ಟಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕೆಲವರೆಲ್ಲ ಡೊಂಗಿ ಬಿಡ್ತಾ ಇದ್ದಾರೆ. ಕಳೆದ ಹೋದ ಡಿಸೆಂಬರ್ 31ನೇ ತಾರೀಕಲ್ಲಿ ಮುಷ್ಕರ ಕರೆ ಕೊಟ್ಟಾಗ ಈ ಡೊಂಗಿ ನಾಯಕರುಗಳು ಹೋಗಿ ಒಂದು ಪ್ರೆಸ್ ಮೀಟ್ ಮಾಡಿ ಈ ಮುಷ್ಕರಿಗೆ ಬೆಂಬಲ ಇಲ್ಲ ಅಂತ ಹೇಳ್ತಾರೆ. ಕಾರ್ಮಿಕರಿಗೆ ಇವರು ಡೊಂಗಿತನ ಅರ್ಥ ಆಗಿದೆ. ಕಾರ್ಮಿಕರಿಗೆ ಅರ್ಥ ಆಗಿದೆ. ಇವರಿಂದ ಕಾರ್ಮಿಕರಿಗೆ ಏನು ಕೊಡ್ಸೋಕ್ಕಾಗಲ್ಲ, ಕೊಡಿಸೋದ್ರೆ ಅನಂತ ಸುಬ್ರಹ್ಮಣ್ಯ ಸಾಹೇಬರು ಮತ್ತು ಜಂಟಿ ಸಮಿತಿನ ಕೊಡಿಸೋದು ಅಂತೇಳಿ ಕಾರ್ಮಿಕರು ಕಾನ್ಸೆಪ್ಟ್ ಹೋಗಿದ್ದಾರೆ. ಯಾಕಂದರೆ ಇವರು 4 ವರ್ಷಗಳಿಂದ ಇವ್ರು ದಮ್ರಾಟ ನೋಡಾಗಿದೆ. ಯಾರು ಒಂದು ಸಂಘಟನೆ ಮುಷ್ಕರ ಮಾಡ್ತೀನಿ ಅಂದಾಗ ಇವ್ರು ಬೆಂಬಲಿಸಬೇಕು, ಇಲ್ಲ ತಟಸ್ಥವಾಗಿರ್ಬೇಕು. ಬಂದು ಪ್ರೆಸ್ಸಲ್ಲಿ ಪ್ರೆಸ್ಸಲ್ಲಿ ಹೋಗಿ ಕುಂತ್ಕೊಂಡು ಇವರು ಹೇಳ್ತಾರೆ ಅಂದರೆ ಇವರು ಯಾರು ಬಕೆಟ್ ಆಗಿರ್ಬೋದು, ಯಾರು ಚೇಲಗಳಾಗಿರ್ಬೋದು, ಇವರು ಯಾವುದೋ ಬಕೆಟ್ ಚೇಲಗಳಾಗಿರ್ಬೇಕು. ಅದಕ್ಕೋಸ್ಕರ ಇವರು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಈಗ ಅವರು ಒಂದು ಲೆಟರ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕಾರ್ಮಿಕರಿಗೆ ಗೊಂದಲ ಮೂಡಿಸ್ತಾ ಇದ್ದಾರೆ. ನಾನು ಅವ್ರಿಗೆ ಕಟ್ಟಾಗಿ ಹೇಳ್ತೀನಿ, ಕ್ಲಿಯರಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅವರು ಬೆಂಬಲ ಕೊಡೋದೇ ಇದ್ದರೆ ಜಂಟಿ ಸಮಿತಿಗೆ ಪತ್ರ ಬರೀತಾರಲ್ವಾ, ಒಂದು ಪ್ರೆಸ್ ಮೀಟ್ ಮಾಡಲಿ. ಹೋಗಿ ಒಂದು ಪ್ರೆಸ್ ಮೀಟ್ ಮಾಡಪ್ಪ, ನೀನು ಪ್ರೆಸ್ ಮೀಟ್ ಮಾಡಿಬಿಟ್ಟು ಜಂಟಿ ಸಮಿತಿಗೆ ನನ್ನ ಸಂಪೂರ್ಣ ಬೆಂಬಲ ಇದೆ, ಅವರ ಏನು ಅಜೆಂಡಾಗಳಿದೆ ಆ ಅಜೆಂಡ ನಾನು ಈ ಸರಿ ಬೆಂಬಲಿಸ್ತೀನಿ, ಕಾರ್ಮಿಕರು ಕಷ್ಟದಲ್ಲಿದ್ದಾರೆ, ನಾನು ಅವರು ಏನೇ ಕರೆ ಕೊಟ್ಟರೋದು ನಾನು ಬೆಂಬಲಿಸ್ತೀನಿ, ನಾನು ಬೆಂಬಲಿಸಿದ್ರೆ ಪ್ರೆಸ್ಸಲ್ಲಿ ಹೇಳಪ್ಪ ಹೋಗಿ. ನೀವು ಒಂದು ಲೆಟ್ರ್ ಮಾಡಿಬಿಟ್ಟು ಅಲ್ಲೊಂದು ಲೆಟ್ರ್ ಇಲ್ಲೊಂದು ಲೆಟ್ರ್ ಮಾಡಿಬಿಟ್ಟು ನಾಟಕ ಆಡಿದ್ರೆ ನಿನ್ನ ನಾಟಕ, ನಿನ್ನ ಬಂಡತನ ಎಲ್ಲ ಬಯಲಾಗಿದೆ. ನಿನ್ನ ಕೈಲಿ 5 ಪೈಸಾ ಕೊಡ್ಸೋಕ್ಕಾಗಲ್ಲ, 5 ಪೈಸಾ ಕೊಡ್ಸೋಕ್ಕಾಗಲ್ಲ. ಕಾರ್ಮಿಕರ ಮೇಲೆ ಕಂಪ್ಲೇಂಟ್ ಕೊಡೋದು, FIR ಮಾಡಿಸೋದು, ಬೈಯೋದು ಅಲ್ಲ ಯೋಗ್ಯ. ಚಂದ್ರ, ನಾನು ನಿನ್ಗೆ ಅಂತ ಹೇಳ್ತೀನಿ, ಕೇಳಿಸ್ಕೊ. ಈಗ ನನ್ನನ್ನು ನೀನು ಮೈಸೂರು ಒಂದು ಮೊನ್ನೆ ವೀಡಿಯೋದಲ್ಲಿ ಏನು ಹೇಳಿದ್ಯಾ, ಸಿಲಿಂಡ್ರು ಮಾಡ್ಕೊಂಡವ್ರೆ ಅಂತನಾ? ನಿನ್ನ ಜೊತೆಲಿ ಇಟ್ಕೊಂಡಿದ್ಯಲ್ಲ ಅವ್ರಿಗೆ ಹೇಳೋ ಮಾತನ್ನ. ಅವರು ಡಿಫಾಲ್ಟ್ರು, ನಾನೆಲ್ಲ ಡಿಫಾಲ್ಟ್ರು. ನನ್ನ ಕೈಯಿಂದ ಕಳ್ಕೊಂಡು ಕ್ಯಾಂಟೀನ್ ಹೊರಗಡೆ ಬಂದಿದ್ದೀನಿ. ಅರ್ಥ ಆಯ್ತಾ? ನಿನಗೆ ದುಡ್ಡು ಕೊಟ್ಟಿದ್ದೆ ನೆನಪಿದೆಯಪ್ಪ ಚಂದ್ರ? ಫೋನ್ ಮಾಡಿದ್ದಲ್ಲ ನನಗೆ, ನಾನು ಕೊಡ್ತಲಿದ್ದಾಗ ಮನೆ ಬಾಡಿಗೆ ಕಟ್ಟಬೇಕು, ದುಡ್ಡು ಕೊಡು ಅಂತ. ಇದುವರೆಗೆ ಹೇಳಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದೀರಿ. ಅವತ್ತು ನನ್ನ ದುಡ್ಡು ಚೆನ್ನಾಗಿತ್ತು, ಅವತ್ತು ಸಿಲಿಂಡರ್ ಮಾಡ್ಕೊಟ್ಟಿದ್ದ. ನಿನಗೆ ನಾಚಿಕೆ ಆಗಬೇಕು. ನನ್ನ ತಾಯಿ ನನ್ನ ಕಲಿಸಿದಾಳೆ ಬುದ್ಧಿನ. ನನ್ನ ತಾಯಿ ನನಗೆ ಬುದ್ಧಿ ಹೇಳ್ಕೊಟ್ಟಿದ್ದಾಳೆ, ನಾನು ಹೆಂಗೆ ಬದುಕಬೇಕು, ಹೆಂಗೆ ವಿಚಾರ ಮಾಡಬೇಕು ಅಂತೇಳಿ. ನನಗೆ 8ನೇ ಕ್ಲಾಸಲ್ಲೇ ಗಣಿತ ಹೇಳ್ಕೊಟ್ಟಿದ್ದಾರೆ. ಆ ಗಣಿತದಿಂದ ಇವತ್ತು ನಾನು ಈ ಮಟ್ಟಕ್ಕೆ ಇದ್ದೀನಿ. ನಿನ್ನಂತೆ 5 ಜನ ಸಾಕಬಲ್ಲೆ ನಾನು 5 ತಲೆಮಾರು ಕುಂತ್ಕೊಂಡ್ರು ನಮ್ಮ ತಾಯಿ ನನ್ನ ತಂದೆ ನನಗೆ ಅದು ಕೊಟ್ಟಿದ್ದಾರೆ ಆ ಕೊಡುಗೆನ. ಅದು ಉಣ್ತೀನಿ. ಇನ್ನೊಬ್ಬರ ಹತ್ರ ಕದ್ದು ಮಾಡುವಂಥ ಅವಶ್ಯಕತೆ ಇಲ್ಲ. ಮಾತಾಡ್ಬೇಕಾದ್ರೆ ಕರೆಕ್ಟಾಗಿ ಮಾತಾಡೋದು. ನೀನೊಬ್ಬ ಲೀಡ್ರ್ ಇದೆಯಾ, ನೀನೊಬ್ಬ ರಾಜ್ಯ ಸಂಘಟನೆ ರಾಜ್ಯದ ಅಧ್ಯಕ್ಷನಾಗಿದೆಯಾ, ಯಾರ ಬಗ್ಗೆ ಮಾತಾಡಬೇಕಾದ್ರೂ ಕರೆಕ್ಟಾಗಿ ಮಾತಾಡೋ. ತೇಜವಾದಿ ಮಾಡಿ ಮಾತಾಡೋದಲ್ಲ, ನಿನಗೇನು ಸಿಗೋದಿಲ್ಲ. ನೀನು ಮಾಡೋದಲ್ಲ ಬರೀ ಅಪಪ್ರಚಾರಗಳೇ, ನೀನು ಮಾಡೋದಲ್ಲ ಕಾರ್ಮಿಕ ವಿರೋಧಿ ನೀತಿಗಳೇ. ಅರ್ಥ ಆಯ್ತಾ? ಮಾತಾಡ್ಬೇಕು, ಕರೆಕ್ಟಾಗಿ ಮಾತಾಡೋದು. ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು FIR ಮಾಡಿಸ್ಬೇಕು ಅಂತಿದೆ. ಬಟ್ ನಾನು ಹೆಸರು ಹೇಳಿಲ್ಲ. ನನ್ನ ಹೆಸರು ಹೇಳಿದ್ರೆ ಮಾಡ್ತಾ ಇದ್ದಾರೆ ನಿನ್ನ ಕಥೆನ. ನನಗೆ ಹೆಸರು ಹೇಳಿದೆ, ಒಂದು ಕಥೆ ಮಾಡ್ತಾ ಇದೆ. ಹಾಗಾಗಿ ದಯವಿಟ್ಟು ಯಾರ ಬಗ್ಗೆ ಅಪಪ್ರಚಾರ ಮಾಡ್ಬೇಕಾದ್ರೆ ನೀನು ತುಂಬ ಗಂಭೀರವಾಗಿ ಮಾತಾಡು. ನಮ್ಮ ಸಂಘಟನೆ ಅಜೆಂಡಾ, ಸ್ಟಾಪ್ ಅಂಡ್ ವರ್ಕರ್ಸ್ ಫೆಡರೇಷನ್ ಅಜೆಂಡಾ ಒಂದೇ, ಸಂಸ್ಥೆ ಉಳಿಬೇಕು, ಕಾರ್ಮಿಕರು ಉಳಿಬೇಕು. ಈ ಅಜೆಂಡಾದಲ್ಲಿ ಅನಂತ ಸುಬ್ರಹ್ಮಣ್ಯ ಜಂಟಿ ಸಮಿತಿಯವರು ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕಾರ್ಮಿಕರಿಗೆ ಒಳ್ಳೆಯದಾಗುತ್ತೆ. ಅನಂತ ಸುಬ್ರಹ್ಮಣ್ಯ ಇರೋದನ್ನು ನಮ್ಮ ಕಾರ್ಮಿಕರಿಗೆ ಏನೂ ಆಗೋಲ್ಲ ಅನ್ನೋ ಭರವಸೆ ನಾವು ಕೊಡ್ತಾ ಇದ್ದೀವಿ. ಇವತ್ತು 80% ಕಾರ್ಮಿಕರಿಗೆ ಅರ್ಥ ಆಗಿದೆ. ಇನ್ನೂ ಬರೀ ವೇತನ ಪರಿಷ್ಕರಣೆ, ಇನ್ನೂ ಹಲವಾರು ಸಮಸ್ಯೆಗಳಿದೆ ಘಟಕ ಮಟ್ಟದಲ್ಲಿ. ಫಾರಮ್ 4ಗಳಾಗ್ಬೋದು, ಡ್ಯೂಟಿ 9 ಅವರ್ ನಮ್ಮ ಮೆಕ್ಯಾನಿಕ್ಸ್ ಡ್ಯೂಟಿ ಮಾಡ್ತಿರೋದಾಗ್ಬೋದು, ಹಲವಾರು ಸಮಸ್ಯೆಗಳಿದೆ. ಅದನ್ನು ನಾವು ಮ್ಯಾನೇಜ್ಮೆಂಟ್ ಜೊತೆ ಚರ್ಚೆ ಮಾಡಿ ಕಾರ್ಮಿಕರ ಪರವಾಗಿ ನಮ್ಮ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನು ಮತ್ತು ಜಂಟಿ ಸಮಿತಿ ಇರುತ್ತೆ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ವರ್ಷ ನಮ್ಮ ಕಾರ್ಮಿಕರಿಗೆ ಹರ್ಷ ತರಲಿ, ಕೈ ತುಂಬ ಸಂಬಳ ಸಿಗುವಂಥದ್ದಾಗಲಿ ಅಂತೇಳಿ ಮನವಿ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.